ಜಾಯಿಂಟ್ ಪೇನ್ ಇದ್ದರೆ ಪೇನ್ ಕಿಲ್ಲರ್ ಮಾತ್ರೆ ತೊಗೊಂಡ್ರೆ ಪೇಯ್ನ್ ಕಮ್ಮಿ ಆಗುತ್ತೆ. ಸೌದಿರೋ ಜಾಯಿಂಟ್ ಏನಾದರೂ ತುಂಬುತ್ತಾ? ಓಕೆ, ಅಂದರೆ ಜಾಯಿಂಟ್ಗಳ ನೋವುಗಳಿಗೆ ನೋವಿನ ಮಾತ್ರೆಗಳು ಜಾಯಿಂಟ್ಗೆ ಏನೂ ಸಂಬಂಧನೇ ಇಲ್ಲ ಅಂತ, ನೋವು ಹೋಗಿಸುತ್ತೆ ಅಷ್ಟೇ ಅಲ್ವಾ? ಹಾಗೆ ಎಕ್ಸಾಕ್ಟ್ಲಿ ಹಾಗೆ ಡಯಾಬಿಟಿಸ್ಗೆ ರಕ್ತದ ಸಕ್ಕರೆ ಕಮ್ಮಿ ಮಾಡುವಂತಹ ಮಾತ್ರೆ ತೊಗೊಂಡ್ರೆ ಡಯಾಬಿಟಿಸ್ ಏನಾದರೂ ಸರಿ ಮಾಡುತ್ತಾ ಅಂದರೆ ಏನೂ ವ್ಯತ್ಯಾಸ ಆಗೋಲ್ಲ, ಅದು ಹಾಗೇ ಇರ್ತದೆ. ಅದು ಹಾಗೇ ಇರೋ ಕಾರಣಕ್ಕೇ ಪ್ರಾರಂಭದಲ್ಲಿ ಒಂದು ಡಯಾಬಿಟಿಸ್ ಮಾತ್ರೆ ಪ್ರಾರಂಭ ಮಾಡಿದರೆ 1-2 ವರ್ಷದಲ್ಲಿ 2, 3, 4 ಆಮೇಲೆ ಇನ್ಸುಲಿನ್ನು ಎಲ್ಲ ಬರುತ್ತೆ. ಯಾಕೆಂದರೆ ಡಯಾಬಿಟಿಸ್ ಏನೂ ಆಗಿರಲ್ಲ, ಹಾಗೇ ಇರ್ತದೆ. ಪೇನ್ ಕಿಲ್ಲರ್ ಮಾತ್ರೆ ತೊಗೊಂಡ್ರೆ ಮೂಳೆ ಸವೆತ ಹಾಗೇ ಇರ್ತದೆ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ವರ್ಸ್ಟ್ ಆಗ್ತಾ ಹೋಗ್ತದಲ್ಲ. ಕೊನೆಗೆ ಪೇನ್ ಕಿಲ್ಲರ್ಗೂ ಕಾಲು ನೋವು ಕಮ್ಮಿ ಆಗಲ್ಲ, ಯಾಕಂದರೆ ಮೂಳೆ ಪೂರ್ತಿ ಸೌದಿಷ್ಟು ಹತ್ತಿರ ಬಂದುಬಿಟ್ಟಿರ್ತದೆ. ಆವಾಗ ಸರ್ಜರಿ ಮಾಡಿ ನೀ ಜಾಯಿಂಟನ್ನು ರಿಪ್ಲೇಸ್ ಮಾಡಿ ಬೇರೆ ಹಾಕ್ತಾರೆ. ಅದನ್ನು ಆ ಕಡೆ ಇಡೋಣ, ಡಯಾಬಿಟಿಸ್ ಬರೋಣ. ವಾಸ್ತವದಲ್ಲಿ ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೂ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರೋದಕ್ಕೂ ಏನು ಸಂಬಂಧ ಇದೆ ಅಂತ ಗೊತ್ತಾದರೆ ಯಾವುದನ್ನು ಚಿಕಿತ್ಸೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಹೇಗೆ ಜಾಯಿಂಟ್ ಸೌದಿರೋದ್ರಿಂದ ನೋವು ಅಂತ ಕಾಣಿಸ್ತಾ ಇದೆಯೋ, ಆ ನೋವನ್ನು ಮುಚ್ಚಿಟ್ಬಿಟ್ರೆ ಜಾಯಿಂಟ್ ಸವೆತ ನಿಲ್ಲಲ್ವೋ, ಹಾಗೆ ಮಧುಮೇಹ ಅನ್ನುವಂಥದ್ದು ಬಂದಿದೆ. ಅದನ್ನು ತೋರಿಸೋದಕ್ಕೋಸ್ಕರ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿದೆ. ನಾವು ಸಕ್ಕರೆ ಅಂಶ ಜಾಸ್ತಿ ಆಗಿರೋದನ್ನು ಅಷ್ಟೇ ಕಂಟ್ರೋಲ್ ಮಾಡ್ತಾ ಕೂತ್ರೆ ಇದೇನಾದರೂ ವ್ಯತ್ಯಾಸ ಆಗುತ್ತಾ? ಏನೂ ಇಲ್ಲ, ಇನ್ನೂ ಸ್ವಲ್ಪ ತೊಂದರೆ ಬೆಳೀತಾನೇ ಹೋಗ್ತದೆ. ಇವತ್ತು ಡಯಾಬಿಟಿಸ್ ಅಂತ ಬಂದವರು 10-15 ವರ್ಷಗಳಲ್ಲಿ ಕಿಡ್ನಿಯೋ ಹಾರ್ಟನ್ನೋ ಮೆದುಳನ್ನೋ ನರಗಳನ್ನು ಹಾಳು ಮಾಡ್ಕೋತಾ ಇರೋದಕ್ಕೆ ಕಾರಣ ಏನು ಅಂದರೆ, ಮೂಲ ಡಯಾಬಿಟಿಸ್ನ ಹಾಗೇ ಇಟ್ಕೋತೀವಿ, ಬರೀ ರಕ್ತದ ಸಕ್ಕರೆ ಅಂಶ ಕಂಟ್ರೋಲ್ ಮಾಡ್ತಾ ಕೂಡ್ತೀವಿ. ಹಾಗಾದರೆ ರಕ್ತದ ಸಕ್ಕರೆ ಅಂಶ ಕಂಟ್ರೋಲ್ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಪ್ರಶ್ನೆ ಬಂದರೆ, ರಕ್ತದ ಸಕ್ಕರೆ ಅಂಶ ಅದರದೇ ಆದ ತೊಂದರೆಯನ್ನು ಮಾಡ್ತದೆ ಜಾಸ್ತಿ ಇದ್ದರೆ. ಅದು ಎಷ್ಟು ಜಾಸ್ತಿ ಅನ್ನೋದನ್ನು ಆಮೇಲೆ ನೋಡೋಣ. ರಕ್ತದ ಸಕ್ಕರೆ ಅಂಶ ನಿರಂತರವಾಗಿ ಜಾಸ್ತಿ ಇದೆ, ಅದು ತನ್ನದೇ ಆದ ಒಂದು ತೊಂದರೆಗಳನ್ನು ಶರೀರದ ಮೇಲೆ ಮಾಡ್ತದೆ. ಹಾಗಾಗಿ ಅದನ್ನು ನಿಯಂತ್ರಣದಲ್ಲಿಡಬೇಕು. ಇದರರ್ಥ ಕೇವಲ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಟ್ಟು ನನ್ನ ಡಯಾಬಿಟಿಸ್ ಬಹಳ ಕಂಟ್ರೋಲ್ ಆಗಿದೆ, ವೆಲ್ ಕಂಟ್ರೋಲ್ಡ್ ಡಯಾಬಿಟಿಸ್ ಅಂತ 6.5 HbA1c ಇದ್ದುಬಿಟ್ರೆ ನಾನು ಫುಲ್ ಕಂಟ್ರೋಲಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋದು ಶುದ್ಧವಾದ ತಪ್ಪು. ಯಾಕಂದರೆ ಅದು ಕಂಟ್ರೋಲೇ ಅಲ್ಲ, ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬಂದೇ ಬರ್ತವೆ. ಆದ್ದರಿಂದನೇ ನಿಮಗೆ ಡಯಾಬಿಟಿಸಿಗೆ ಔಷಧಿ ಕೊಡುವಂಥ ಡಾಕ್ಟ್ರು 10-15 ವರ್ಷ ಆದಮೇಲೆ ಕಿಡ್ನಿ ಡಾಕ್ಟ್ರನ್ನ ಕಂಡು ಬರ್ರಿ, ಹಾರ್ಟ್ ಡಾಕ್ಟ್ರನ್ನ ಕಂಡು ಬರ್ರಿ, ನರಗಳನ್ನು ಕಂಡು ಬರ್ರಿ ಅಂತ ಹೇಳ್ತಾರೆ, ಎಷ್ಟೇ ಕಂಟ್ರೋಲ್ ಇಟ್ಕೊಂಡಿದ್ರು. ಯಾಕೆ? ಅದು ಹಾಳಾಗೇ ಆಗುತ್ತೆ, ಏನೇ ಕಂಟ್ರೋಲ್ ಇಟ್ಟರೂ ಹಾಳಾಗಿರ್ತದೆ. ಹಾಗಾಗಿ ಅವಾಗ ಹೇಳ್ತಾರೆ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಅಂದರೆ ಡಯಾಬಿಟಿಸಿಂದ ಬಂದಿರತಕ್ಕಂತಹ ನರಗಳ ತೊಂದರೆ, ಡಯಾಬಿಟಿಸಿಂದ ಬಂದಿರತಕ್ಕಂತಹ ಮೂತ್ರಕೋಶದ ತೊಂದರೆ. ಅಂದರೆ ಡಯಾಬಿಟಿಸಿಂದ ಬಂದಿದೆ ಅನ್ನೋದಾದರೆ ಇಲ್ಲಿವರೆಗೂ ಡಯಾಬಿಟಿಸನ್ನು ನಾವೇನು ನಿಯಂತ್ರಣ ಮಾಡಿಲ್ಲ ಅಂತಲೇ ಅರ್ಥ ಅಲ್ವಾ? ಬರಬಾರ್ದಾಗಿತ್ತು. ಯಾಕೆಂದರೆ ಮೊದಲೇ ಡಯಾಬಿಟಿಸ್ಗೆ ಮಾತ್ರೆ ತೊಗೋತಾ ಇದ್ದಿದ್ದರೆ ಇವೇನು ಆಗಲೇಬಾರ್ದು. ಹಾಗಾಗಿ ನಾವು ಮೂಲ ಡಯಾಬಿಟಿಸ್ಗೆ ಚಿಕಿತ್ಸೆ ಮಾಡಬೇಕೇ ಹೊರತು ಕೇವಲ ರಕ್ತದ ಅಂಶಕ್ಕೆ ಚಿಕಿತ್ಸೆ ಮಾಡಬಾರ್ದು. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಮೂಲ ಡಯಾಬಿಟಿಸ್ಗೆ ಇದು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಚಿಕಿತ್ಸೆ ಹೇಳ್ತಾರೆ. ಇದು ಫ್ಯಾಟ್ ಮೆಟಬಾಲಿಸಮ್ ವ್ಯತ್ಯಾಸ ಆಗೋದ್ರಿಂದ ಬರುವಂತಹ ಕಾಯಿಲೆ. ಇದನ್ನು ಮೂಲ ಡಯಾಬಿಟಿಸನ್ನು ನಾವು ಚಿಕಿತ್ಸೆ ಮಾಡ್ತೀವಿ ಆಯುರ್ವೇದದಲ್ಲಿ. ಇದನ್ನು ಮಾಡ್ತಾ ಹೋದರೆ 80% ಡಯಾಬಿಟಿಸ್ ಇವತ್ತೇನಿದ್ದಾರೋ ಅವರೆಲ್ಲರೂ ಡಯಾಬಿಟಿಸ್ ಅಲ್ಲ ಅಂತ ಡಿಕ್ಲೇರ್ ಆಗ್ತದೆ. ಯಾಕಂದರೆ ಇಷ್ಟನ್ನು ಕಂಟ್ರೋಲ್ ಮಾಡಿದರೆ ಸಾಕು, ರಕ್ತದ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬಂದುಬಿಡ್ತದೆ. ಇನ್ನು 20% ಜನ ಇದ್ದಾರೆ, ನೀವು ಇದನ್ನು ಏನೇ ಕಂಟ್ರೋಲ್ ಮಾಡಿ ಸಕ್ಕರೆ ಅಂಶ ಕಂಟ್ರೋಲ್ ಆಗಲ್ಲ. ಅವರಿಗೆ ರಕ್ತದ ಸಕ್ಕರೆ ಅಂಶ ಕಮ್ಮಿ ಮಾಡುವಂತಹ ಮಾತ್ರೆಗಳು ಬೇಕು. ಅಂದರೆ ಇವತ್ತು 100 ಜನ ಡಯಾಬಿಟಿಸ್ ಪೇಷಂಟ್ ಇದ್ದಾರೆ ಅಂದರೆ 20 ಜನರಿಗೆ ಓರಲ್ ಹೈಪ್ರೋಗ್ಲೈಸಿಮಿಕ್ ಡ್ರಗ್ ಅಂದರೆ ಸಕ್ಕರೆ ನಿಯಂತ್ರಣ ಮಾಡುವಂತಹ ಮಾತ್ರೆಗಳು ಬೇಕು. ಇನ್ನುಳಿದ 80 ಜನರಿಗೆ ಸಕ್ಕರೆ ನಿಯಂತ್ರಣ ಮಾಡುವಂಥ ಮಾತ್ರೆಗಳ ಅಗತ್ಯ ಇಲ್ಲದೇನೇ ಶುಗರ್ ಲೆವೆಲ್ ನಾರ್ಮಲ್ ಆಗಿಬಿಡ್ತದೆ. ಯಾಕೆ? ಮೂಲ ಮಧುಮೇಹವನ್ನು ಚಿಕಿತ್ಸೆ ಮಾಡ್ತಾಯಿದ್ದೀವಿ. ಈ ವಾತಜ ಮಧುಮೇಹ ಅನ್ನೋಂಥದ್ದೊಂದಿದೆ, ಅದು ಮೂಲ ಮಧುಮೇಹನ ಚಿಕಿತ್ಸೆ ಮಾಡ್ತಾ ಹೋದರೂ ಕೂಡ ಸಕ್ಕರೆ ನಿಯಂತ್ರಣಕ್ಕೆ ಬರಲ್ಲ. ಅಲ್ಲಿ ಸಕ್ಕರೆ ನಿಯಂತ್ರಕ ಮಾತ್ರೆಗಳು ಬೇಕು. ಸರಿ, ಈ ಸಕ್ಕರೆ ನಿಯಂತ್ರಣ ಮಾತ್ರೆಗಳಿಗೂ
ಮಧುಮೇಹಕ್ಕೂ ಸಂಬಂಧ ಇದೆಯಾ ಅಂದರೆ ತುಂಬ ವ್ಯತಿರಿಕ್ತವಾಗಿ ಸಂಬಂಧ ಇದೆ. ಏನು? ಮಧುಮೇಹ ಇರೋವಂಥವ್ರು, ಡಯಾಬಿಟಿಸ್ ಇರೋವಂಥವ್ರು ಸಕ್ಕರೆ ನಿಯಂತ್ರಕ ಮಾತ್ರೆಗಳನ್ನು ತಗೊಳ್ಬಾರ್ದು ಅಂತ ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತದೆ. ಏನು ಡಾಕ್ಟ್ರ್ ಹೀಗೆ ಹೇಳ್ತಾರೆ ಅಂತ ಅನಿಸುತ್ತಲ್ವ? ನೋಡಿ, ಸಕ್ಕರೆ ನಿಯಂತ್ರಣ ಮಾಡುವಂತಹ ಮಾತ್ರೆಗಳನ್ನು ಪ್ರಾರಂಭದಲ್ಲಿ ಅಂದರೆ ಹೊಸದಾಗಿ ಡಯಾಬಿಟಿಸ್ ಬಂದಿದೆ ಅಂತ ತೊಗೊಂಡವ್ರಾಗಲಿ, ಭಾಳ ದಿನದಿಂದನೂ ತೊಗೊತಾ ಇರೋರಿಗಾಗಲಿ ಅಡ್ವರ್ಸ್ ಎಫೆಕ್ಟ್ 1 ತಿಂಗಳು 2 ತಿಂಗಳಲ್ಲೇ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು? ಕೈ ಕಾಲು ಮುಖ ಎಲ್ಲ ಕಪ್ಪಾಗಬಹುದು, ಚರ್ಮ ಒಣಗಬಹುದು, ಜೀವನದಲ್ಲಿ ಉತ್ಸಾಹನೇ ಭಾಳಷ್ಟು ಕಡಿಮೆ ಅನ್ನಿಸ್ಬಹುದು, ನಡಿಗೆ ಸ್ಟ್ರೆಂತ್ ಕಮ್ಮಿ ಅನ್ಕೋಬೋದು, ಮೋಷನ್ ಹಾರ್ಡ್ ಅನ್ನಿಸ್ಬೋದು ಅಥವಾ ಸರಿಯಾಗಿ ಭೇದಿ ಆಗಲಿಕ್ಕಿಲ್ಲ. ಈ ಎಲ್ಲ ಕಾಂಪ್ಲಿಕೇಶನ್ಗಳನ್ನು ಆಯುರ್ವೇದ ಆಚಾರ್ಯರು ಬರೆದುಬಿಟ್ಟಿದ್ದಾರೆ. ಏನದು? ಮಧುಮೇಹ ಅಂದ ತಕ್ಷಣ ಸಕ್ಕರೆ ನಿಯಂತ್ರಣ ಮಾತ್ರೆಗಳನ್ನು ಕೊಡಬೇಡಿ, ಕೊಟ್ಟರೆ ಇಂತಿಂಥ ಕಾಂಪ್ಲಿಕೇಶನ್ ಬರ್ತವೆ. ಈ ಕಾಂಪ್ಲಿಕೇಶನ್ ಮುಂದೆ ಹೋಗಿ ಏನು ಬರೀತಾರೆ ಅಂದರೆ ಕಿಡ್ನಿ ಹಾಳಾಗುತ್ತೆ, ಮೆದುಳು ಹಾಳಾಗ್ತದೆ, ಹೃದಯ ಹಾಳಾಗ್ತದೆ, ಸಾವು ಕೂಡ ಸಂಭವಿಸಬಹುದು. ಅಂದರೆ ಇವತ್ತು ಏನು ಮಾಡ್ತಾಯಿದ್ವಿ ಹಾಗಿದ್ರೆ ನಾವು? ಬರೀ ಸಕ್ಕರೆ ನಿಯಂತ್ರಣ ಮಾತ್ರೆಗಳ ಇಲ್ಲಿ ದೊಡ್ಡ ತೊಂದರೆಯನ್ನು ಫೇಸ್ ಮಾಡ್ತಾಯಿದ್ದೀವಿ. ಡಯಾಬಿಟಿಸ್ ಅಂತ. ಸರಿ, ಈಗ ಅದನ್ನು ಕ್ಲಿಯರ್ ಮಾಡೋಣ. ಸಕ್ಕರೆ ನಿಯಂತ್ರಣ ಮಾತ್ರೆಗಳು ಬೇಕೋ ಬೇಡೋ ಅನ್ನೋ ಪ್ರಶ್ನೆ ಬಂದುಬಿಡ್ತದೆ ಎಲ್ರಿಗೂ. ತೊಗೋಬೇಕಾ ತೊಗೋಬಾರ್ದಾ ಅಂತ ಅಲ್ವಾ? ಸರಿ, ಆಯುರ್ವೇದ ಪದ್ಧತಿಯ ಅನುಸಾರ ಆಹಾರ ಪದ್ಧತಿಗಳು, ಸಕ್ಕರೆ ತಿಂದರೆ ಡಯಾಬಿಟಿಸ್ ಬರಲ್ಲ, ಬೆಲ್ಲ ತಿಂದರೆ ಡಯಾಬಿಟಿಸ್ ಬರಲ್ಲ, ಫ್ಯಾಟ್ ಮೆಟಬಾಲಿಸಮ್ ವ್ಯತ್ಯಾಸ ಆದರೆ ಮಾತ್ರ ಡಯಾಬಿಟಿಸ್ ಬರುವಂಥದ್ದು. ಹಾಗಾಗಿ ಆಯುರ್ವೇದದಲ್ಲಿ ಈ ಮೇಧಧಾತು ಅಥವಾ ಫ್ಯಾಟ್ ಮೆಟಬಾಲಿಸಮ್ ಕರೆಕ್ಟ್ ಮಾಡುವಂತಹ ಹಲವಾರು ದ್ರವ್ಯಗಳಿದ್ದಾವೆ. ಅವನ್ನು ಆಯುರ್ವೇದ ವೈದ್ಯರ ಹತ್ರ ಪ್ರಾರಂಭ ಮಾಡಿ ಒಂದು 3 ತಿಂಗಳು ಅಥವಾ 6 ತಿಂಗಳು ವೆಯ್ಟ್ ಮಾಡಿ. ಸಕ್ಕರೆ ಅಂಶ ತಂತಾನೇ ನಿಯಂತ್ರಣಕ್ಕೆ ಬಂತು ಅಂದರೆ ನಿಮ್ಮ ಡಯಾಬಿಟಿಸ್ ಕ್ಲಿಯರ್, ಅದಿಲ್ಲ ಅಂತ. ಒಂದು ವೇಳೆ ನಿಯಂತ್ರಣಕ್ಕೆ ಬರಲಿಲ್ಲ ಅಂದರೆ ನೀವು ಈ 20% ಲೆಕ್ಕದಲ್ಲಿ ಬರ್ತೀರಿ. ಆವಾಗ ಸಣ್ಣದೊಂದು ಸಕ್ಕರೆ ನಿಯಂತ್ರಕ ಮಾತ್ರೆ ಪ್ರಾರಂಭ ಮಾಡೋದು, ಅದಷ್ಟೇ. ಜಸ್ಟ್ ಒಂದು ಸ್ವಲ್ಪ ನಿಯಂತ್ರಣ ಮಾಡ್ತಾ ಹೋಗ್ತದೆ. ಇಲ್ಲಿ ಯಾವುದೇ ಕಾಂಪ್ಲಿಕೇಶನ್ ಬರಲ್ಲ. ಇವತ್ತಲ್ಲ, ಇನ್ನು 25-30 ವರ್ಷ ಆದರೂ ಕೂಡ ಯಾವುದೇ ಕಾಂಪ್ಲಿಕೇಶನ್ ಬರಲ್ಲ. ಯಾಕಂದರೆ ನಾವು ಮೂಲ ಡಯಾಬಿಟಿಸನ್ನು ಚಿಕಿತ್ಸೆ ಮಾಡ್ತಾಯಿದ್ದೀವಿ. ಇವತ್ತು ಜಗತ್ತಲ್ಲಿ ಡಯಾಬಿಟಿಸನ್ನು ಹಾಗೆ ಇಟ್ಟು ಸಕ್ಕರೆ ನಿಯಂತ್ರಣ ಮಾತ್ರ ಮಾಡ್ತಾ ಹೋಗೋದ್ರಿಂದ ಎಲ್ಲ ಕಾಂಪ್ಲಿಕೇಶನ್ಗಳು ಬರ್ತಾ ಇರೋದು. ಈ ಕಾಂಪ್ಲಿಕೇಶನ್ಗಳಿಂದನೇ ಮನುಷ್ಯ ನರಕ ಅನುಭವಿಸ್ಬಿಡ್ತಾನೆ. ಹಾಗಾಗಿ ಕಾಂಪ್ಲಿಕೇಶನ್ಗಳು ಬೇಡ ಡಯಾಬಿಟಿಸಲ್ಲಿ ಅಂದರೆ ಮೂಲ ಡಯಾಬಿಟಿಸ್ ನಿಯಂತ್ರಣ ಮಾಡೋದು ಆಯುರ್ವೇದದಿಂದ ಮಾತ್ರ ಸಾಧ್ಯ. ಅದನ್ನು ಮಾಡ್ಕೊಳ್ಳಿ. ಆಹಾರ ಪದ್ಧತಿಯಿಂದ ಮಾತ್ರ ಸಾಧ್ಯ. ಅದನ್ನು ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಂಡ್ಮೇಲೂ ಸಕ್ಕರೆ ಅಂಶ ಹೆಚ್ಚಿದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡೋಣ. ಓಕೆ, ಈಗ ಸಕ್ಕರೆ ಅಂಶ ಹೆಚ್ಚಿದ್ರೆ ಅಂತ ಮಾತಾಡಿದ್ವಿ. ಎಷ್ಟು ಹೆಚ್ಚಿದ್ರೆ ಅನ್ನೋ ಪ್ರಶ್ನೆ. ನಾನು ಓದುವಾಗಲೇ 127 ಫಾಸ್ಟಿಂಗ್ ಶುಗರ್, ಅದಕ್ಕಿಂತ ಜಾಸ್ತಿ ಇದ್ದರೆ ಡಯಾಬಿಟಿಸ್ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಈಗ ಅದು 99ಕ್ಕೆ ಬಂದಿದೆ. ಅಂದರೆ ಆ 99ರಿಂದ 127 ಅಂದರೆ 28 ಯೂನಿಟ್ ಏನಿದೆಯಲ್ಲ, ಅಷ್ಟು ಇದ್ದವರೆಲ್ಲ ಡಯಾಬಿಟಿಸ್ ಆಗಿಬಿಟ್ರು ರಾತ್ರೋರಾತ್ರಿ. ಏನೂ ಇಲ್ಲದೇ ಜಸ್ಟ್ ಪ್ಯಾರಾಮೀಟರ್ ಕಮ್ಮಿ ಮಾಡಿದ್ದಕ್ಕೆ ಅಲ್ವಾ? ಸೊ ಹೀಗೆ ಪ್ಯಾರಾಮೀಟರ್ ಕಡಿಮೆ ಆಗೋದಕ್ಕೆ ಹಿನ್ನೆಲೆಯಲ್ಲಿ ಬೇರೆ ರೀತಿಯ ಪೇಯ್ಡ್ ಸಂಶೋಧನೆಗಳೇ ಬಹಳಷ್ಟು ನಡೀತಾ ಇದೆ. ಇದರಿಂದ ಯಾರಿಗೂ ಲಾಭ ಆಗಿದ್ದರೆ ಇವತ್ತು ಡಯಾಬಿಟಿಸ್ ಪೇಷಂಟ್ ಆನಂದವಾಗಿ ಕುಣ್ಕೊತಾ ಇರಬೇಕಿತ್ತು ಜಗತ್ತಲ್ಲಿ. ಯಾರಿದ್ದಾರೆ ಹಾಗೆ? ಡಯಾಬಿಟಿಸ್ ಪೇಷಂಟ್ಗಳು ಎಷ್ಟು ಒದ್ದಾಡ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ಡಯಾಬಿಟಿಸ್ ಬಂದ್ರೇ ಹಿಂಗಿರೋದು ಬಿಡಪ್ಪ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಿಲ್ಲ. ನಮ್ಮ ಹತ್ರ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಮೊದಲು ಡಯಾಬಿಟಿಸ್ಗೆ ನಿಯಂತ್ರಣ ಅಂದರೆ ಸಕ್ಕರೆ ನಿಯಂತ್ರಣ ಮಾತ್ರೆಗಳನ್ನು ಸಾಕಷ್ಟು ಕಡಿಮೆ ಮಾಡಿಬಿಡ್ತೀವಿ. ವೆರಿ ನೆಕ್ಸ್ಟ್ ಬಂದು ಹೇಳ್ತಾರೆ ಅವರು, ಸರ್ ನಾನು ಇಷ್ಟು ಚೆನ್ನಾಗಿರ್ಬೋದು ಅಂತ ಈಗಲೇ ಗೊತ್ತು ಮಾಡ್ಕೊಂಡಿದ್ದು ನಾನು, ಜಸ್ಟ್ ಮಾತ್ರೆ ಬಿಟ್ಟಿದ್ರಿದ. ಹಂಗಾರೆ ಸಕ್ಕರೆ ಅಂಶ ಹೆಚ್ಚಾಗಿದೆ ಅಂದರೆ ಇಲ್ಲ, ಹೆಚ್ಚಾಗಿರಲ್ಲ, ಹಾಗೆ ಇರ್ತದೆ. ಸೊ ಅದು ಕಡಿಮೆ ಆಗಬೇಕಾಗಿತ್ತು. ಅದು ಕಡಿಮೆ ಆಗಿಲ್ಲ. ಇನ್ನು ಸ್ವಲ್ಪ ಟೈಮ್ ತೊಗೊಳ್ತದೆ. ಟೈಮ್ ತೊಗೊಂಡದು ಕಡಿಮೆ ಆಗ್ತದೆ. ಸೊ ಇಲ್ಲಿ ಸಕ್ಕರೆ ನಿಯಂತ್ರಣ ಎಷ್ಟಿರಬೇಕು ಅಂತ ಈಗ ರೀಸೆಂಟಾಗಿ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಏನಿದೆಯೋ, ತುಂಬ ಸ್ಟ್ರಾಂಗ್ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋಂಥ ಒಂದು ವ್ಯವಸ್ಥೆ, ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ, ಊಟದ ನಂತರ 250 ಶುಗರ್ ಇದ್ದರೂ ಕೂಡ ಅದು ನಾರ್ಮಲ್, ಅದು ಅಬ್ನಾರ್ಮಲ್ ಅಲ್ಲ. ಸೊ ಇದು ನಮಗೆ ಗೊತ್ತಿರಬೇಕು. ಅಂದರೆ 250 ತನಕ ಬಂದುಬಿಟ್ರೆ ಭಾಳ ಚಿಂತೆ ಮಾಡ್ತಾ ಕೂಡಬೇಡಿ. 250 ತನಕ ಬಂದರೆ ಭಾಳ ಆಲೋಚನೆ ಮಾಡಿ ಚಿಂತೆ ಮಾಡ್ತಾ ಕೂಡೋದು ಬೇಡ, ಅದರ ಅಗತ್ಯ ಇರಲ್ಲ. ಹಾಗಾದರೆ ಫಾಸ್ಟಿಂಗ್ ಶುಗರು 140, ತಲೆ ಕೆಡಿಸ್ಕೋಬೇಡಿ.
ಇನ್ನೂ ಸ್ವಲ್ಪ ಮುಂದೆ ಹೋದರೆ 140 ಫಾಸ್ಟಿಂಗ್, 250 ಪೋಸ್ಟ್ ಪ್ರಾಂಡಿಯಲ್ ಅಂದರೆ ಊಟದ ನಂತರ. ಇಷ್ಟಿದ್ದರೆ ಕ್ಲಿಯರ್. HbA1c 8.5 ಓಕೆ, ಅದನ್ನು ಚಿಕಿತ್ಸೆ ಡಯಾಬಿಟಿಸ್ ಅಂತ ಸಕ್ಕರೆ ನಿಯಂತ್ರಣ ಚಿಕಿತ್ಸೆ ಮಾಡೋದು ಬೇಡ. ಓಕೆ, ಇನ್ನೂ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಯೋಚನೆ ಮಾಡೋದಾದರೆ, ಮಧುಮೇಹ ಅನ್ನುವಂಥದ್ದು ಮೂತ್ರದ ವಿಕಾರವ ಅಥವಾ ರಕ್ತದ ವಿಕಾರವ? ಮೂತ್ರದ ವಿಕಾರ ಅಲ್ವಾ? ಮೂತ್ರದ ವಿಕಾರ. ಮೂತ್ರದಲ್ಲಿ ಸಕ್ಕರೆ ಅಂಶ ಇದ್ದರೆ ಮಾತ್ರ ಅದನ್ನು ಮಧುಮೇಹ ಅನ್ನಬೇಕು ಹೊರತು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚು ಕಮ್ಮಿ ಆದರೆ ಅದನ್ನು ಮಧುಮೇಹ ಅಂತ ಕರಿಬಾರ್ದು. ಏನಿದ್ರ ಅರ್ಥ? ಒಂದು ವೇಳೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದೆ, ಅಗತ್ಯಕ್ಕಿಂತಲೂ ಕಾಯಿಲೆ ರೂಪದಲ್ಲಿ ಹೆಚ್ಚಾಗಿದೆ ಅಂದರೆ ಇದು ಶರೀರದಿಂದ ತಂತಾನೇ ಹೊರಗೆ ಹೋಗುತ್ತೆ. ಯಾಕಂದರೆ ಶರೀರಕ್ಕಂಥ ಕೆಪಾಸಿಟಿ ಇದೆ, ಫೀಡ್ಬ್ಯಾಕ್ ಮೆಕ್ಯಾನಿಸಮಿಂದ ತೊಗೊಂಡು ಅದನ್ನು ಹೊರಗೆ ಹಾಕ್ತದೆ. ಆವಾಗ ಇದನ್ನು ಅನಗತ್ಯ ಸಕ್ಕರೆ ಅಂಶ ಅಥವಾ ವಿಕೃತ ರೂಪದ ಸಕ್ಕರೆ ಅಂಶ ಶರೀರದಲ್ಲಿದೆ ಅಂತ ಅರ್ಥ. ಮೂತ್ರದಿಂದ ಹೊರಗೆ ಹೋಗ್ತಾನೇ ಇಲ್ಲ ಅಂದರೆ ಅದು 300 ನಿಮಗೇನು ಸಮಸ್ಯೆ, ನನಗೇನು ಸಮಸ್ಯೆ? ಅದು ಏನೋ ಕಾರಣಕ್ಕೆ ಬಂದಿರ್ತದಪ್ಪ. ನಿಮಗೆ ಟೆನ್ಷನ್ ಆಗಿರ್ತದೆ, ಬಂದಿರ್ತದೆ. ಇವತ್ತು ಸ್ವೀಟ್ ಊಟ ಮಾಡಿರ್ತೀವಿ, ಬಂದಿರ್ತದೆ. ನಿದ್ದೆಗೆಟ್ಟಿರ್ತೀವಿ, ಹೆಚ್ಚಾಗಿರ್ತದೆ. ಇನ್ನೇನೋ ಕಾರಣದಿಂದ ಸಕ್ಕರೆ ಅಂಶ ಹೆಚ್ಚಾಗಿದೆ. ಏನೋ ಆ್ಯಕ್ಸಿಡೆಂಟಲ್ಲೇ ಚೆಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಯಾರೋ ಫ್ರೆಂಡ್ ಜೊತೆಗೆ ಹೋಗಿದ್ವಿ, ನಾನು ಚೆಕ್ ಮಾಡಿಕೊಂಡೆ, ಏನೋ ಟೆಸ್ಟ್ ಮಾಡೋಕ್ಕೆ ಹೋದೆ, ಬಂತು. ಹೀಗಾದಾಗ ಮೂತ್ರದಲ್ಲಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಮೂತ್ರದಲ್ಲಿ ಇಲ್ವಾ, ನಿಮಗೆ ಡಯಾಬಿಟಿಸ್ ಬಂದಿಲ್ಲ. ಹಾಗೆ ರಕ್ತದಲ್ಲಿ ಜಾಸ್ತಿ ಇದೆಲ್ಲ ಏನು ಮಾಡೋಣ? ಏನೂ ಮಾಡಬೇಡಿ, ಫಿಸಿಕಲಿ ಚೆನ್ನಾಗಿ ಬೆವರು ಬರೋಂಗೆ ವ್ಯಾಯಾಮ ಮಾಡಿ. ಇದರಾಚೆ ಇನ್ನೇನು ಮಾಡದೇ ಇದ್ದರೆ ನಡೀತದೆ. ಹಾಗಾದರೆ ಏನು ಆಹಾರ ತಿನ್ನಬೇಕು, ಏನು ಆಹಾರ ತಿನ್ನಬಾರ್ದು? ಡಯಾಬಿಟಿಸಲ್ಲಿ ಎಣ್ಣೆ ಪದಾರ್ಥಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಾನು ಎಣ್ಣೆ ಪದಾರ್ಥ ತಿನ್ನಲ್ಲ ಡಾಕ್ಟ್ರೆ, ದಿನ ಇಷ್ಟಿಷ್ಟು ಶೇಂಗಾ ತಿಂತೀನಿ ಅಂದರೆ ಅದು ಎಣ್ಣೆನೇ ಅಲ್ವಾ, ಹಸಿ ಎಣ್ಣೆ. ಇನ್ನು ಸೊ ಎಲ್ಲದು ಎಣ್ಣೆ ಪದಾರ್ಥ ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕು ಏನು ಅಂತ. ಹಾಗಾದ್ರೆ ಎಣ್ಣೆ ತಿನ್ನಬೇಕಾ ತಿನ್ನಬಾರ್ದ? ಕಡ್ಡಾಯವಾಗಿ ತಿನ್ನಬೇಕು. ಹೇಗೆ? ಎಣ್ಣೆ ನೀರಿನಲ್ಲಿ ಚೆನ್ನಾಗಿ ಬೆಂದಿರಬೇಕು. ಎಲ್ಲಿ ಆಗುತ್ತೆ ಹಾಗೆ? ಸಾಂಬಾರಲ್ಲಾಗುತ್ತೆ, ಪಲ್ಯದಲ್ಲಾಗುತ್ತೆ, ಉಪ್ಪಿಟ್ಟಲ್ಲಾಗುತ್ತೆ, ಪಲಾವ್ನಲ್ಲಾಗುತ್ತೆ, ಕಿಚಡಿಯಲ್ಲಾಗುತ್ತೆ. ಸೊ ಈ ಥರ ಕೊಬ್ಬರಿ ಅನ್ನದಲ್ಲಾಗುತ್ತೆ. ಸೊ ಇದರಲ್ಲಿ ಎಣ್ಣೆ ಇರ್ತದೆ, ಅದು ನೀರಲ್ಲಿ ಬೇಯ್ತಾ ಇರ್ತದೆ. ಅದ್ರ ಬಿಟ್ಬಿಟ್ಟು ಬಜ್ಜಿ ಬೋಂಡ ತಿಂದೆ, ಹಪ್ಪಳ ಸಂಡಿಗೆ ತಿಂದೆ, ಮೇಲಿನಿಂದ ಎಣ್ಣೆ ಕಲಸಿದ ಅನ್ನಗಳನ್ನು ತಿಂದೆ ಅಂದರೆ ಈ ಎಣ್ಣೆ ನಮಗೆ ವಿಕೃತ ರೂಪದಿಂದ ಅಂದರೆ ಮೇದಧಾತುವನ್ನು ವಿಕೃತಿ ಮಾಡಿ ಡಯಾಬಿಟಿಸನ್ನು ತರ್ತದೆ. ಈ ಥರದ ಆಹಾರಗಳನ್ನು ನಿಲ್ಲಿಸ್ಬಿಡಿ. ಎಣ್ಣೆ ಬೇಕಂದರೆ 2 ಚಮಚ ಜಾಸ್ತಿ ಹಾಕೊಂಡು ಸಾಂಬಾರಲ್ಲೇ ಊಟ ಮಾಡಿ, ಏನೂ ಆಗೋಲ್ಲ. ಆಯಿತಾ? ನಾನು ಇನ್ನೊಂದು ಪೇಷಂಟ್ ನೋಡಿದ್ದೆ. ಮುಂದೆ ನೀವು ಆಯುರ್ವೇದ ಜೀವನ ಅನ್ನೋ ತರಬೇತಿ ಇದೆಯಲ್ಲ, ಆ ಕ್ಲಾಸಲ್ಲಿ ನಾನು ಅದನ್ನು ತಗೋತೀನಿ. ಮಧುಮೇಹನ ದೋಸೆ ತಿನ್ನೋದು ಬಿಡಿ, ಇಷ್ಟೇ ಸಾಕು ಅಂತ ಹೇಳಿ ಕಳಿಸಿದ್ದೆ. ಆ ಮನುಷ್ಯಗೊಂದು 2 ವರ್ಷ ಆಯಿತು. ಟೋಟಲಿ ಡಯಾಬಿಟಿಕ್ ಫ್ರೀ. 600 ಇತ್ತು, 625 ಸಕ್ಕರೆ ಅಂಶ ಇದ್ದಿದ್ದು. ಯಾವ ಮೆಡಿಸಿನ್ನೂ ಕೊಡಲಿಲ್ಲ, ಬರೀ ಇದಷ್ಟೇ ಮಾಡಿ ಅಂತ. ವರ್ಷಕ್ಕೊಂದು ಸರಿ ಕನ್ಸಲ್ಟೇಷನಿಗೆ ಈಗ 2 ಸರಿ ಬಂದಿದ್ದಾರೆ. ಡಾಕ್ಟ್ರ್, ಒಂದು ದಿವಸ ದೋಸೆ ತಿಂದು ಮರುದಿನ ಚೆಕ್ ಮಾಡಿದ್ದೆ, ನಂದು 250ಕ್ಕೆ ಮುಟ್ಟಿತ್ತು. ಅದರ್ವೈಸ್ 120ಕ್ಕಿಂತ ಮೇಲೆ ಹೋಗೇ ಇಲ್ಲ. ಅಂದರೆ ಏನು ದೋಸೆ ತಿನ್ನಬಾರ್ದಾ? ದೋಸೆ ತಿನ್ನಿರಿ, ಎಲ್ಲ ದೋಸೆ ತಿನ್ನಿರಿ, ತೊಂದರೆ ಇಲ್ಲ. ಉದ್ದಿನ ಬೇಳೆ ಹಾಕಬೇಡಿ ಅಷ್ಟೇ. ರಾಗಿ ದೋಸೆ ತಿನ್ನಿರಿ, ಜೋಳದ ದೋಸೆ ತಿನ್ನಿ, ಮಿಲೆಟ್ಸ್ ದೋಸೆ ತಿನ್ನಿ, ಅಕ್ಕಿ ದೋಸೆ ತಿನ್ನಿರಿ. ಮಿಲೆಟ್ಸ್ ಅಂದರೆ 9 ನವವಿಧ ಧಾನ್ಯಗಳು ಎಲ್ಲವೂ ತೊಗೊಳ್ಳಿ, ತೊಂದರೆ ಇಲ್ಲ. ಆದರೆ ಉದ್ದಿನ ಬೇಳೆ ಹಾಕಿ ಹುಳಿ ಬರೆಸಿ ರಾತ್ರಿ ನೆನೆ ಹಾಕಿ ಕೆಡಿಸ್ಬಿಟ್ಟು ತಿನ್ನಬೇಡಿ, ಆವಾಗ ಮೇದಧಾತು ಕೆಡ್ತದೆ. ಸೊ ಇವಿಷ್ಟೇ ಆಹಾರ ಪದ್ಧತಿಗಳು. ಯಾರ್ಯಾರಿಗೆ ಡಯಾಬಿಟಿಸ್ ಇದೆ ಇದಿಷ್ಟು ಮೇಂಟೈನ್ ಮಾಡಿ, ಆಯುರ್ವೇದ ವೈದ್ಯರನ್ನು ಕಾಣ್ರಿ. ಡಯಾಬಿಟಿಸನ್ನು ಮೂಲ ನಿಯಂತ್ರಣ ಮಾಡಿ, ಸಕ್ಕರೆ ಅಂಶಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಟೆನ್ಷನ್ ಮಾಡ್ಕೊಂಡಷ್ಟು ಸಕ್ಕರೆ ಜಾಸ್ತಿ ಆಗುತ್ತೆ, ಇನ್ನೊಂದು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಸಕ್ಕರೆ ಅಂಶಕ್ಕೆ ಸ್ವಲ್ಪ ಒಂದು 4 ತಿಂಗಳು 6 ತಿಂಗಳು ವೆಯ್ಟ್ ಮಾಡಿ, ತಂತಾನೇ ನಿಯಂತ್ರಣಕ್ಕೆ ಬಂದುಬಿಟ್ಟು ಪರ್ಮನೆಂಟಾಗಿ ಸರಿ ಆಗುತ್ತೆ. ಇದನ್ನು ಡಯಾಬಿಟಿಸ್ ಇರುವಂಥ ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸಿ ಮಾಡಿ ನೋಡಿ. ನಿಮ್ಮ ಇಂದ್ರಿಯಗಳ ಶಕ್ತಿ, ಮನಸ್ಸಿನ ಶಕ್ತಿ, ಮಸಲ್ಸಿನ ಶಕ್ತಿ ಮತ್ತು ಜೀವನದ ಉತ್ಸಾಹ ಎಲ್ಲದೂ ಹೆಚ್ಚಾಗುತ್ತೆ ಕೇವಲ 15 ದಿನದಿಂದ 1 ತಿಂಗಳೊಳಗೆ. ಇದನ್ನು ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ಡಯಾಬಿಟಿಸ್ ಬಗ್ಗೆ ತಲೆ ಹಾಕ್ಕೊಂಡು ಹಣೆಪಟ್ಟಿ ಕಟ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸೋಣ. ಧನ್ಯವಾದಗಳು.